ನಲ್ಲಿ BR ಪಾಟೀಲ್ಗೆ ಹೊಸ ಆಫರ್ ಕೊಡೋದಕ್ಕೆ ಸಿಎಂ ಮುಂದಾಗಿದ್ದಾರೆ. ಅದನ್ನ ಅವರು ಒಪ್ಕೋತಾರಾ ಅನ್ನೋದೇ ಈಗ ಪ್ರಶ್ನೆ. ಅವರ ಮುಂದಿನ ನಡೆ ಏನು ಅನ್ನುವಂಥದ್ದು. ಇನ್ನು BR ಪಾಟೀಲ್ ರಾಜೀನಾಮೆ ನನಗೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆ ಇದು. BR ಪಾಟೀಲ್ ಮತ್ತು ಸಿಎಂ ಮಧ್ಯೆ ಏನ್ ಚರ್ಚೆ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. BR ಪಾಟೀಲ್ ಬೇಸರದ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಗೃಹ ಸಚಿವರು ಮಾತನಾಡಿದ್ದಾರೆ. ಅವರು ರಾಜೀನಾಮೆ ಕೊಟ್ಟಿರೋದಷ್ಟೇ ಗೊತ್ತು. ಯಾಕಾಗಿ ರಾಜೀನಾಮೆ ಕೊಟ್ಟರು, ಸಿಎಂ ಮತ್ತು ಅವರ ನಡುವೆ ಏನ್ ಬೇಸರ ಇದೆ, ಭಿನ್ನಾಭಿಪ್ರಾಯ ಇದೆ, ಅದು ನನಗೆ ಗೊತ್ತಿಲ್ಲ. ಗ್ಯಾರಂಟಿಯಿಂದ ಅನುದಾನ ಸಿಗ್ತಾ ಇಲ್ಲ ಎಂಬ ದೂರಿತ್ತು. ಶಾಸಕರ ಕ್ಷೇತ್ರಗಳಿಗೆ ಸಿಎಂ 10 ಕೋಟಿ ನೀಡಿದ್ದಾರೆ. 10 ಕೋಟಿ ನೀಡಿದ ಮೇಲೆ ಬೇಸರ ಇದ್ದಂತೆ ಕಾಣ್ತಿರ್ಲಿಲ್ಲ. ಈಗ BR ಪಾಟೀಲ್ ಜೊತೆ ಸಿಎಂ ಏನ್ ಮಾತನಾಡ್ತಾರೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇಲ್ಲ, ಅದು ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಅವರೇನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಾರೆ, ಆಮೇಲೆ ಅದಕ್ಕೆ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಡ್ತಾರೆ ಅದೆಲ್ಲ ನಮಗೆ ಹೇಳಕ್ ಬರೋದಿಲ್ಲ. ಅದು ಅವರಿಗೆ ಬಿಟ್ಟಿರೋದು. ಇಲ್ಲ, ಈಗಾಗಲೇ ಅದು ಮೊದಲೆಲ್ಲ ಹಾಗೆ ಅಭಿಪ್ರಾಯಗಳು ಆಗಾಗ್ಗೆ ಬರ್ತಾ ಇತ್ತು. ಮೊನ್ನೆ CLP ಆದಮೇಲೆ 10 ಕೋಟಿ ರೂಪಾಯಿ ಎಲ್ಲ ಶಾಸಕರಿಗೂ ಕೂಡ ಬಿಡುಗಡೆ ಮಾಡಿ ಅವರಿಗೆಲ್ಲ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಅಂತ ತಿಳಿಸಿದ ಮೇಲೆ ಅಂಥದ್ದೇನು ಬೆಳವಣಿಗೆ ಕಾಣ್ತಿಲ್ಲ. ಅದು ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಅವರೇನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.